ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಎಲ್ಲರಿಗೂ ತಮ್ಮನೇ ನನ್ನ ಟೈಟಲ್ ನನಗೆ ಗೊತ್ತಾಗಿರುತ್ತೆ. ಜಾಸ್ತಿ ದಿನದಿಂದ ನೀವು ನನ್ನ ಕೇಳ್ತಾ ಇದ್ದೀರಾ ಬ್ರೋ ನಾನ್ ಗೈರೋ ಸೆನ್ಸಿಟಿವಿಟಿ ಬಗ್ಗೆ ವಿಡಿಯೋ ಮಾಡಿ ಬ್ರೋ ಅಂತ. ಫೈನಲಿ ನಾನು ಇವತ್ತು ನಾನ್ ಗೈರೋ ಸೆನ್ಸಿಟಿವಿಟಿ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಡ್ತೀನಿ ನನಗೆ ಎಷ್ಟು ಗೊತ್ತೋ ಅಷ್ಟು. ಸರಿನಾ? ಲೆಟ್ಸ್ ಗೋ ಟು ದ ಟ್ರೈನಿಂಗ್ ಗ್ರೌಂಡ್. ಬದಲಿ ಬೇಗ ಟ್ರೈನ್ ಸ್ಲೋಡ್ ಆಗಮ್ಮ ಚಿನ್ನಮರಿ. ಓಕೆ, ಟ್ರೈನ್ ಫಸ್ಟು ಸೆನ್ಸಿಟಿವಿಟಿನ ಆಫ್ ಮಾಡೋದು. ನಾನು ಬೇರೋದಲ್ಲೇ ಅರ್ಥ ಆಗಿದೆ. ಓಕೆ, ಲೆನ್ಸ್ ಬಂದ್ಬಿಟ್ಟು ನಿಮಗೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಐ ಮೀನ್ ಯುವರ್ ಡಿವೈಸ್ ಸ್ಮೂತ್ನೆಸ್ ಪ್ರಕಾರ ಲೆನ್ಸು ಇದು ಈ ಲೆನ್ಸ್ ಇದೆಯಲ್ಲ ಇದು ನೋಡಿ. ನೀವು ಡಿವೈಸ್ ಸ್ಮೂತ್ನೆಸ್ ನಾನು ನೋಡಿ ಇಷ್ಟೇ ಇಟ್ಟಿದ್ದೀನಿ. ಎಷ್ಟಿಟ್ಟಿದ್ದೀನಿ 4x. ಬನ್ನಿ ಸ್ಟಾರ್ಟಿಂಗು ಎಲ್ಲ ಹೋಗ್ಬಿಟ್ಟು ಓಕೆ ಸರಿನಾ? ಇದೆಲ್ಲ ನೀವು ಚೆಕ್ ಮಾಡ್ಕೋಬೇಕು. ತೆಗೆದ್ರೆ ಗೈರ ತಿರುಗ್ತಾ ಇದೆ. ನೀವು ಇದು ಸೆಟ್ ಮಾಡ್ಕೊಳ್ಳಿ ಕ್ರಾಸ್ ಏರ್ ಹೆಂಗೆ. ಐ ಮೀನ್ ಇದು ಅಷ್ಟೇ. ಇದ್ರ ಕ್ಯಾಮ್ರಾ ಕೈಯಲ್ಲಿ ನಾರ್ಮಲ್ ಫೈರ್ ಮಾಡ್ದಿರೋ ತಿರ್ಸೋದು. ಸ್ಟಾರ್ಟಿಂಗ್ ಇದೈತಲ್ಲ TPP ನೋಸ್ಕೊಟ್ಟು ಇದು 155 170 180 ಸ್ವಲ್ಪ ಕುಕಿಂಗ್ ಆದರೆ ಈಸಿಯಾಗೇ ಇರುತ್ತೆ, ಯಾಕಂದರೆ ತಿರ್ಸ್ಕೊಳಕ್ಕೆಲ್ಲ. ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ, ಯಾಕಂದರೆ ಟೂ ಫಿಂಗರ್ಸ್ ಎಲ್ಲ ರಿಫ್ಲೆಕ್ಸ್ ಎಲ್ಲ ಬೇಗ ಈ ಥರ. ಅದರ ಇವಾಗ ಇಲ್ಲಿ ಹೊಡಿತಾ ಇರ್ತೀರಾ, ಇಲ್ಲೇ ಬಂದಿಲ್ಲ ನಿಮಗೆ ಅದಕ್ಕೆ ಸ್ವಲ್ಪ ಜಾಸ್ತಿ. 4x ನಾನು ಎಷ್ಟಿದೆ 11 ಇದೆ. 11 ಇರಬೇಕು. ADS 12-13 ಇದೆ. ನಾನು ಗೈರೋನೇ ಕಂಟ್ರೋಲ್ ಮಾಡ್ತೀನಿ. ಗೈರೋನೇ ಈ ಥರ ಅಷ್ಟೇ ಆಯಿತು. ADS ಇನ್ನು ಕಮ್ಮಿ ಇಡಬೇಕು. ADS ಕೊಂಕೋ ಮಾಡ್ತಾ ಇದ್ದೀನಿ. ಒಳ್ಳೆ ಜಾಸ್ತಿ ಶೇಕ್ ಆಗ್ತಿದ್ರೆ ಕಮ್ಮಿ ಮಾಡ್ಕೊಳ್ಳಿ. ಕೆಳಗಡೆ ಗೆಳೆದ್ರೆ ನಾವು ಬರ್ತಿಲ್ಲ ಅಂದರೆ ಸ್ವಲ್ಪ ADS ಇಡೋಣ. ಇದು ADS ಮೀನ್ಸ್ ಇದು ಕೆಳಗಡೆ ಐತಲ್ಲ, ಇದು ಎನೇಬಲ್ ಮಾಡಿಕೊಂಡು ಇದು ಜಾಸ್ತಿ ಮಾಡಬೇಕು. ಯಾಕಂದರೆ ನೀವು ಕೈಯಲ್ಲಿ ಹಾಕಿ ಇದು ಎಳಿಯೋದು ನೋಡಿ. ಕ್ಯಾಮ್ರಾದಲ್ಲಿ ನೋಡಿ ಇದು ಬೇಕಾದ್ರೆ ಎಷ್ಟು ಬೇಕಾದರೂ ಆಡುತ್ತೆ. ಇದು 11 ಇಟ್ಟಿದ್ದು ಅದಕ್ಕೆ ಫೈರ್ ಮಾಡಿಕೊಂಡು ಮಾಡುವಾಗ ಈ ಸೆನ್ಸಿಟಿವಿಟಿ ಯೂಸ್ ಆಗೋದು. ಫೈರ್ ಮಾಡಿ ಕೈಯಲ್ಲಿ ಯೂಸ್ ಮಾಡೋದು. ಇದು ಇಲ್ಲ ಐತಲ್ಲ ಇದು. ನೆಕ್ಸ್ಟ್ ಬಂದು 3x ಇದೇ ಥರ. ನಾನು ಎಷ್ಟು ಇಟ್ಟಿದ್ದೀನಿ 3x 15 ಇಟ್ಟಿದ್ದೀನಿ. 15 ಇದು ಕೆಳಗಡೆ 21 ಇದೆ. 21 ಕರೆಕ್ಟಾಗಿ ಆಯ್ತಾ ಅಂತ ನೋಡಿ. ಈ ಥರ ಗೈರೋ ಅಲ್ಲ ಇವಾಗ ನೋಡಿ. ಗೈರೋ ಆಫಲ್ಲ ಇದೆ. ಗೈರೋ ಹಿಂಗೆ ಪ್ರಾಕ್ಟೀಸ್ ಮಾಡಿದ್ರೆ ಇದರಲ್ಲಿ. ಅದಾದಮೇಲೆ ನೆಕ್ಸ್ಟ್ 6x ನನಗೆ ಗೈರೋದಲ್ಲೇ 6x ಯೂಸ್ ಮಾಡೋದು. ಫುಲ್ಲು ಕಮ್ಮಿ ಇಟ್ಟಿದ್ದೀವಿ. ಎಷ್ಟೈತೆ 100 ಐತೆ. 12 ಇಟ್ಟೇನು 6x. ಕೆಳಗಡೆದು ಇದು ನೋಡಿ. ಇವಾಗ ತಿರುಗೋದೆಲ್ಲ ಕರೆಕ್ಟ್ ಆಗುತ್ತೆ. ಫಾಸ್ಟಾಗಿ ತಿರ್ಸ್ಬೋದು. ಅದಾದಮೇಲೆ ADS ಗೈರೋ ಬರೋದು. ADS ಗೈರೋದು 3 ಐತೆ. ಇದು 12 ಇರೋದು ಕರೆಕ್ಟಾಗಿ. 12 ಇಟ್ಕೊಂಡು ಕಂಟ್ರೋಲ್ ಮಾಡಿ ಆಯ್ತು. ಈ ಥರ ಎಲ್ಲ ಸ್ಕೋಪು ಇದೇ ಥರ ನೋಡಿ. ಅಲ್ಲಿ ಹೊಡೆದ್ರೆ ಅಲ್ಲೇ ಬುಲೆಟ್ ಬೀಳ್ತೈತೆ ನೋಡಿ. ಅಲ್ಲೇ ನಿಮಗೂ 9 ಗೈರೋ ಸೆನ್ಸಿಟಿವಿಟಿ ಪ್ರಾಕ್ಟೀಸ್ ಮಾಡಿದ್ರೆ ಗೈರೋ ಪ್ಲೇಯರ್ಸ್ ಅಂತ ನೋಡಿ.
ಇದಾಯ್ತಾ. ನೆಕ್ಸ್ಟ್ ರೆಡ್ ಡಾಟ್ ಬನ್ನಿ. ರೆಡ್ ಡಾಟ್ 40 ಇದೆ, ಕೆಳಗಡೆದು 40 ಇಟ್ಟಿದ್ದೀವಿ. ಅದಾದ್ಮೇಲೆ ನನ್ಗೆ ಅಷ್ಟು ಕಂಟ್ರೋಲ್ ಮಾಡಕ್ ಬರಲ್ಲ, ಬಟ್ ನೀವು ನೋಡಿ ಇದು ಕಮ್ಮಿ ಮಾಡ್ಬೇಕು, ಜಾಸ್ತಿ ರೈಟ್ ಲೆಫ್ಟ್ ಹೋಗ್ತೈತೆ. ಒಂದು 30 ಇಡ್ತೀನಿ. ನೋಡಿ ಇವಾಗ ಕರೆಕ್ಟ್ ಒಂದೇ ಹತ್ರ ಬೀಳ್ತೈತೆ, ಬಟ್ ಸ್ವಲ್ಪ ದಿವಸ ಪ್ರಾಕ್ಟೀಸ್ ಆದರೆ ನಿಮ್ಗೆ ಆಗ್ತೈತಿ. ನಾನು ಒನ್ ಡೇ ನಾನು ಒಂದು ತಿಂಗಳು 2 ತಿಂಗಳು ಆದರೆ ಇದೇ ಆ ನಾನ್ ಗೈರೋ ಸೆನ್ಸಿಟಿವಿಟಿ. ನನಗೆ ಗೊತ್ತಿರೋ ಮಾತ್ರ ನಾನು ಹೇಳ್ಕೊಟ್ಟಿದ್ದೀನಿ. ಏನಾದರೂ ತಪ್ಪಿದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮತ್ತು ನೆಕ್ಸ್ಟು ಯಾವುದೇ ತರಹ ನಿಮಗೆ ವಿಡಿಯೋಸ್ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನೀವು ನಿಮ್ಮ ಒಂದು ಲೈಕ್ ನನಗೆ ತುಂಬ ಹೆಲ್ಪ್ ಆಗುತ್ತೆ. ನಾವು ಸಿಗುವ ನೆಕ್ಸ್ಟು ಮತ್ತೊಂದು ವಿಡಿಯೋದಲ್ಲಿ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.